ಪಲಾವ್ ಒಂಥರ ದೇವಸ್ಥಾನದಲ್ಲಿ ಎಲ್ಲ ತಿಂದಿರ್ತಿರಲ್ಲ ಆ ಥರ ಸೇಮ್ ಟೇಸ್ಟ್ ಇರುತ್ತೆ. ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಅಂದರೆ ಮಾಡೋದಂತೂ ತುಂಬ ಅಂದರೆ ತುಂಬಾನೇ ಸುಲಭ. ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಫಸ್ಟ್ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅಂದರೆ ಮಾಡೋದಂತೂ ತುಂಬ ಅಂದರೆ ತುಂಬ ಸುಲಭ, ತುಂಬ ಅಂದರೆ ಸಿಂಪಲ್ ಆಗಿರುತ್ತೆ. ನೋಡಿ, ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಅದಕ್ಕೆ ಮತ್ತೆ ಏನೇನು ಹಾಕ್ಕೊಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಮತ್ತೆ ಧನಿಯಾ ಪುಡಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕೊಂಡು ರುಬ್ಕೊಂಡ್ಬಿಡ್ತೀನಿ. ಸಿಂಪಲ್ ಮಸಾಲೆ, ಏನಂತ ಓವರ್ ಆಗೋ ಮಸಾಲೆ ಏನು ಹಾಕೊಂಡಿಲ್ಲ. ಇಷ್ಟನ್ನೇ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಈ ಮಸಾಲೆನ ರುಬ್ಕೊಂಡು ಬಂದ್ಬಿಡ್ತೀನಿ. ಅದಕ್ಕೆ ತರಕಾರಿನ ಮನೆಯಲ್ಲಿರುವಂಥ ತರಕಾರಿನೇ ಹಚ್ಚಿ ಹಾಕೊಂಡಿದ್ದೀನಿ ನಾನು. ಕ್ಯಾರೆಟ್ ಏನಿಲ್ಲ, ಕ್ಯಾರೆಟ್ ಇದ್ರೆ ಹಾಕೊಳ್ಳಿ. ಆಲೂಗೆಡ್ಡೆ ಮತ್ತೆ ಸ್ವಲ್ಪ ಕ್ಯಾಪ್ಸಿಕಮ್, ಒಂದು ಸ್ವಲ್ಪ ಹುರುಳಿಕಾಯಿ ಇವೆಲ್ಲ ಹಾಕೊಂಡಿದ್ದೀನಿ. ತರಕಾರಿ ಯಾವ್ದಿರುತ್ತೋ ಅದೇ ತರಕಾರಿನೇ ಹಾಕೊಳ್ಳಿ ಸಾಕು. ಇಂಥ ತರಕಾರಿನೇ ಹಾಕ್ಲೇಬೇಕು ಅಂತ ಏನಿಲ್ಲ. ನಾನು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹಾಕೊಂಡೆ ನಾನು ಮಾಡ್ಕೊಂಡಿರೋದು. ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಇವಾಗ ನೋಡಿ, ಈ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದಾಗೇನೆ ನಾವು ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ನೆನೆಸಿಟ್ಟಿದ್ದೆ ನೈಟು. ಇದು ಹಾಕೊಂಡ್ರಂತೂ ಸಖತ್ತಾಗಿರುತ್ತೆ. ಟೇಸ್ಟ್ ಮೇನ್ ಇದೆ ಈ ಪಲಾವ್ಗೆ. ದೇವಸ್ಥಾನಗಳಲ್ಲೆಲ್ಲ ನಾವು ತಿಂದಿರ್ತಾ ಇದ್ವಿ, ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದ್ರೆ ಅಷ್ಟು ಚೆನ್ನಾಗಿರ್ತಿತ್ತು. ಅದಕ್ಕೆ ನಾನು ಇವತ್ತೊಂದ್ಸಲ ಹಾಕಿ ನೋಡೋಣ ಅಂತೇಳಿ ಹಾಕಿದ್ದೆ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಮಾತ್ರ. ನೀವು ಒಂದ್ಸಲ ಮಾಡ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಒಂದು ಟೊಮೊಟೊ ಹಣ್ಣು ಹಚ್ಚಿ ಹಾಕೊಂಡಿದ್ದೀನಿ. ಈ ಟೊಮೊಟೊ ಹಣ್ಣು ಸ್ಟಾರ್ಟಿಂಗ್ ಈರುಳ್ಳಿ ಫ್ರೈ ಆಗ್ಬೇಕಾದ್ರೂ ಕೂಡ ಹಾಕೊಳ್ಬಹುದು. ನಾನು ಅವಾಗ ಮರ್ತ್ಬಿಟ್ಟಿದ್ದೆ, ಇವಾಗ ಹಚ್ಚಿ ಹಾಕೊಂಡಿದ್ದೀನಿ. ಏನಾಗಲ್ಲ, ಪರವಾಗಿಲ್ಲ, ನಡೆಯುತ್ತೆ. ಅದಾದ್ಮೇಲೆ ಇವಾಗ ನಾನು ಮಸಾಲೆ ರುಬ್ಬಿದ್ನಲ್ವಾ, ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಓವರ್ ಆಗಿ ಮಸಾಲೆ ಹಾಕೊಂಡಿಲ್ಲ, ನೋಡ್ತಾ ಇದ್ರಲ್ಲ, ಸಿಂಪಲ್. ಸ್ವಲ್ಪ ಚಕ್ಕೆ ಲವಂಗವನ್ನು ಕೂಡ ಹಾಕೊಂಡಿದ್ದೆ, ಅದು ಮಿಸ್ ಆಗಿದೆ ಅಷ್ಟೇನೆ. ಅದೇನಿಲ್ಲ ಅಂದ್ರೆ ಚಕ್ಕೆ ಲವಂಗ ಒಂದಿಷ್ಟು ಟೇಸ್ಟ್ ಹಾಕೊಂಡ್ರೆ ಸಾಕೇನು, ಓವರ್ ಆಗಿ ಹಾಕೋಬಾರ್ದು. ಅದೇ ಸ್ಮೆಲ್ ಇದ್ರೆ ಒಂಥರ ಚೆನ್ನಾಗಿರಲ್ಲ, ಲೈಟ್ ಆಗಿ ಹಾಕೋಬೇಕು. ಈ ಜಾರ್ಗೂ ಕೂಡ ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆನೆ ಲಂಚ್ ಬಾಕ್ಸ್ಗೆ ಮಾಡ್ಕೊಂಡಿರೋದು, ಬೇಗ ಆಗುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಎಷ್ಟಪ್ಪ ಅಂತಂದ್ರೆ 1-2 ಸ್ಪೂನ್ ಅಷ್ಟು ಆಗುತ್ತೆ. ಸ್ಪೂನ್ ಅಳತೆನಲ್ಲಿ, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಅಳತೆ ಹಾಕೊಂಡಿದ್ದೀನಿ. ನಾನು ಸ್ವಲ್ಪ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಜಾಸ್ತಿನೇ, ಒಂದು ಮೀಡಿಯಂ ಕಾಫಿ ಗ್ಲಾಸಲ್ಲಿ ಒಂದು 4 ಗ್ಲಾಸಷ್ಟು ಹಾಕೊಂಡಿದ್ದೀನಿ. ಮೀಡಿಯಂ ಕಾಫಿ ಗ್ಲಾಸ್ನಲ್ಲಿ ಅಷ್ಟು ಅಕ್ಕಿ ಹಾಕೊಂಡಿದ್ದೀನಿ. ಜಾಸ್ತಿ ದೊಡ್ಡ ಗ್ಲಾಸಿನಲ್ಲ, ಅಷ್ಟು ಹಾಕೊಂಡು ಇಷ್ಟು ಸಿಂಪಲ್ ಆಗಿ ಮಸಾಲೆನ ಹಾಕೊಂಡು ಮಾಡ್ಕೊಂಡಿದ್ದೀನಿ. ನೀವು ಒಂದೇ ತರ ಪಲಾವ್ನ ತಿಂದಿರ್ತೀರಾ, ಆದ್ರೆ ನೀವು ಈ ತರ ಪಲಾವ್ನಂತ ತಿಂದಿರಲ್ಲ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಪಲಾವ್ನ ಮಾಡ್ತಾರೆ. ನಾನು ಈ ರೀತಿಯಾಗಿ ಪಲಾವ್ನ ಮಾಡಿದ್ದೀನಿ ನೋಡಿ. ಅಂದ್ರೆ ಈ ಪಲಾವ್ ಮಾಡೋದಕ್ಕಂತೂ ತುಂಬಾ ಕಡಿಮೆ ಸಮಯ ಹಿಡಿಯುತ್ತೆ. ಏನೋ ಜಾಸ್ತಿ ಟೈಮು ಹಿಡಿಯಲ್ಲ. ಬೆಳಗ್ಗೆನೆ ನಾನು ಲಂಚ್ ಬಾಕ್ಸ್ಗೆ ಮಾಡಿದೀನಿ ಅಂತ ಅಂದ್ರೆ ನೀವು ಅಂದ್ಕೊಳ್ಬಹುದು, ಬೇಗ ಆಗುತ್ತೆ, ತುಂಬಾ ಸುಲಭ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್, ಮಸಾಲೆ ಎಲ್ಲ ಹಾಕೊಂಡು ನೀವು ಕೂಡ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಅಂತಾನೆ ಹೇಳ್ಬೋದು. ತುಂಬಾ ನೋಡಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಬಾಯಲ್ಲಿ ನೀರು ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಒಂದ್ಸಲ ಈ ತರ ಮಾಡ್ಕೊಂಡು ತಿನ್ಲೇಬೇಕು. ಈಗ ನೋಡಿ, ಅನ್ನ ಈ ರೀತಿಯಾಗಿ ಅಕ್ಕಿ ಕುದಿಯೋವಾಗ ನಾನು ಕ್ಯಾಪ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡು ಬರ್ತೀನಿ. ನೋಡ್ತಾ ಇದ್ರಲ್ಲ, ಅನ್ನ ಮಾತ್ರ ಸಕ್ಕತ್ತಾಗಿತ್ತು. ಮೈಲ್ಡ್ ಆಗಿದೆ, ಮಸಾಲೆ ಎಲ್ಲ ಸೂಪರ್ ಆಗಿದೆ. ಖಾರ ಉಪ್ಪು ಎಲ್ಲ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಫುಲ್ಲು ಮಿಕ್ಸ್ ಮಾಡಿ ತೋರಿಸ್ತೀನಿ. ಅನ್ನನೂ ಅಷ್ಟೇ ಚೆನ್ನಾಗಿತ್ತು. ನಾನು ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ ಒಂದ್ ಕಡೆ. ಅವಾಗ ಬಿಸಿ ನೀರು ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಬೇಗ ಆಗೋಗ್ಬಿಡುತ್ತೆ. ನಾನು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಲ್ಲ, ಅವಾಗ ತುಂಬಾ ಚೆನ್ನಾಗಾಗುತ್ತೆ. ಬಿಸಿ ನೀರು ಹಾಕಿದ ತಕ್ಷಣನೂ ಬೇಗ ಆಗುತ್ತೆ, ಚೆನ್ನಾಗಿರುತ್ತೆ. ಹಂಗೆ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ, ಇನ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ, ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ತಪ್ಪದೆ ಯಾರು ಎಲ್ಲ ವಿಡಿಯೋ ಸ್ಕಿಪ್ ಮಾಡಿದಿರ ಕೊನೆ ತನಕ ವಿಡಿಯೋ ನೋಡಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಮಾಡಿದ್ದೀನಿ ನಾನು, ಈ ರೀತಿಯಾಗಿ ಮಾಡಿದ್ದೀನಿ. ಅದೇ ವಿಡಿಯೋನ ಹಾಕ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.